ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಿಮಗೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ನಾವು ವಾಟ್ಸಪ್ ಅಂತೂ ಸಖತ್ತಾಗಿ ಎಲ್ಲರೂ ಬಳಸ್ತಾ ಇರ್ತಾರೆ. ಯಾರ್ದು ಮೊಬೈಲ್ ವಾಟ್ಸಪ್ ಇಲ್ಲದ ಮೊಬೈಲ್ಗಳೇ ಇಲ್ಲ. ಇನ್ನು ಕೀಪ್ಯಾಡ್ ಮೊಬೈಲ್ ಒಂದು ಬಿಟ್ಟು ಬಾಕಿ ಎಲ್ಲ ಮೊಬೈಲ್ಗಳಲ್ಲೂ ವಾಟ್ಸಪ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ಒಂದರ ಜೀವನದ ಒಂದು ಭಾಗ ಇದ್ದಂಗೆ. ಕಳ್ಕೊಳಕ್ಕೆ ಯಾರು ಇಷ್ಟಪಡಲ್ಲ, ಅದು ಬೇಕೇ ಬೇಕು. ಅಂತ ವಾಟ್ಸಪ್ಪಲ್ಲಿ ನಾವು ಮೆಸೇಜ್ ಮಾಡ್ತೀವಿ, ಚಾಟಿಂಗ್ ಮಾಡ್ತೀವಲ್ಲ, ಅವಾಗ ಕೆಲವು ಏನೋ ಒಂದು ವಿಷಯನ ಉದ್ದಕ್ಕೆ ಲಾಂಗ್ ಆಗಿ ಹೇಳೋದಿರುತ್ತೆ. ಅಂಥದ್ದನ್ನ ನಾವು ಚಿಕ್ಕದೇ ಒಂದು ಎಮೋಜಿ, ಸ್ಮೈಲಿ ಏನೋ ಒಂದು ಕಳಿಸ್ತೀವಿ, ಅಷ್ಟೆಲ್ಲ ವಿಷಯ ಪೂರ್ಣ ಹೇಳಾಗುತ್ತೆ. ಆ ರೀತಿಯ ಒಂದು ಎಮೋಜಿ ಅಥವಾ ಏನೋ ಒಂದು ಚಿಕ್ಕ ಸಬ್ಜೆಕ್ಟ್ನ ಹೇಳೋಂಥ ಒಂದು ವಿಷಯ ಇರುತ್ತಲ್ಲ, ಅದನ್ನ ನಿಮ್ಮದೇ ಆದ ಒಂದು ಅವತಾರನ್ನು ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ವಾಟ್ಸಪ್ಪಲ್ಲಿ ಅವತಾರ್ ಅಂತ ಹೆಸರು ಕೊಟ್ಟಿದ್ದಾರೆ. ಆ ಅವತಾರನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಹೇಗೆ ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಎಲ್ಲಿ ಕ್ರಿಯೇಟ್ ಮಾಡೋದು, ಸ್ಟೆಪ್ ಬೈ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೀವೇನಾದ್ರು ಫಸ್ಟ್ ಟೈಮು ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇದೆಯಲ್ಲ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಮುಂದೆ ಬರೋ ಹೊಸ ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೇಗೆ ಅಂತ ನೋಡೋಣ ಬನ್ನಿ. ಬನ್ನಿ ಸ್ನೇಹಿತರೆ, ನಾನು ಮೊಬೈಲಿಗೆ ಕೈ ತೊಗೊಂಡಿದ್ದೀನಿ. ಮೊಬೈಲು ವಾಟ್ಸಪ್ ಓಪನ್ ಮಾಡಿದ್ದೀನಿ. ವಾಟ್ಸಪ್ ಓಪನ್ ಮಾಡಿದಾಗ ಅಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿದ್ದಾಗ ಸೆಟ್ಟಿಂಗ್ಸಲ್ಲಿ ಈ ರೀತಿ ಅವತಾರ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಕ್ರಿಯೇಟ್ ಯುವರ್ ಅವತಾರ ಅಂತ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ತೋರಿಸ್ತಿದೆಯಲ್ಲ, ಆ ಥರ ನಿಮ್ಗೆ ಯಾವ್ದು ಬೇಕು ನೀವು ಒಂಥರ ಮಜವಾಗಿ ಮಾಡ್ಕೊಳ್ಬೋದು. ನೀವು ಫಸ್ಟ್ ಸ್ಕಿನ್, ನಿಮ್ಮ ಯಾವ ಸ್ಕಿನ್ನಲ್ಲಿ ಕಲರಲ್ಲಿ ಬೇಕು, ಯಾವ ಸ್ಕಿನ್ನಲ್ಲಿ ಇರಬೇಕು ಅನ್ನೋದನ್ನ ನೀವು ಚೂಸ್ ಮಾಡಬೇಕಿತ್ತು. ಈ ರೀತಿ ಒಂದು ಸ್ಕಿನ್ ಕಲರ್ ನಾನು ಚೂಸ್ ಮಾಡಿದ್ದೀನಿ. ಆಮೇಲೆ ಹೇರ್ ಸ್ಟೈಲ್, ಲೇಡೀಸ್ ಬೇಕಾದ್ರೆ ಲೇಡೀಸು, ಜೆಂಟ್ಸ್ ಬೇಕಾದರೆ ಜೆಂಟ್ಸ್. ನೀವು ಯಾವುದಾದ್ರು ಒಂದು ಚಂದ ನಿಮ್ಗೆ ಇಷ್ಟ ಬಂದಿದ್ದು ಒಂದು ಹೇರ್ ಸ್ಟೈಲನ್ನು ನೀವು ಹಾಕೋಬೋದು ಸ್ನೇಹಿತರೆ. ಯಾವುದಾದ್ರು ಚೂಸ್ ಮಾಡಿ. ಇಷ್ಟೆಲ್ಲ ಇದೆ, ಲೇಡೀಸ್ ಜಾಸ್ತಿ ಇದೆ, ಜೆಂಟ್ಸ್ ಇದೆ. ನಿಮಗೆ ಲೇಡೀಸ್ ಇದ್ದರೆ ಲೇಡೀಸ್, ಜೆಂಟ್ಸ್ ಇದ್ದರೆ ಜೆಂಟ್ಸ್, ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನೀವು ಯಾವ್ದು ಬೇಕಾದರೂ ಚೂಸ್ ಮಾಡಿ. ಕ್ಯಾಮ್ರಾ ಬೇಕಾದ್ರೂ ಅಲ್ಲಿ ಮೇಲ್ಗಡೆ ಕ್ಯಾಮ್ರಾ ಇದೆ, ಅದು ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ. ನಾನು ಸುಮ್ಮನೆ ಟೆಸ್ಟ್ ಮಾಡೋಕೆ ನೋಡಿದ್ದೆ. ಕ್ಯಾಮ್ರಾದಿಂದ ಅಂದರೆ ಫೇಸನ್ನು ನಮ್ಮದೇ ಫೇಸ್ ಕಟ್ಗೆ ಯಾವ ಥರ ಕ್ರಿಯೇಟ್ ಆಗುತ್ತೆ ನಾನು ನೋಡಿದೆ. ಕ್ರಿಯೇಟ್ ಆಗಲ್ಲ ಸ್ನೇಹಿತರೆ, ಆ ಕಾರಣದಿಂದ ಯಾವುದು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದು ಡಮ್ಮಿ ಅನ್ನಿಸ್ತದೆ. ಅಥವಾ ನೋಡೋಣ ಮುಂದೊಂದು ದಿವಸ ಚೇಂಜಸ್ ಏನಾದ್ರು ಮಾಡೋಕ್ಕೆ ಬಂದು ಚೇಂಜಸ್ ಮಾಡೋಕ್ಕೆ ಬರುತ್ತೆ ಅನ್ನೋದು ಮಾಡಿ ತೋರಿಸ್ತೀನಿ. ಇವಾಗ ಇಷ್ಟು ಒಂದು ಫೇಸ್ ಕಟ್ಟನ್ನು ನೀವು ಒಂದು ಬಾಡಿ ನಿಮ್ಮದು ಅವತಾರ ಕ್ರಿಯೇಟ್ ರೆಡಿ ಆಗಿದೆ. ಸ್ಕಿನ್ ಬೇಕಾದ್ರೆ ಮತ್ತೆ ಚೇಂಜ್ ಮಾಡ್ಬೋದು, ಹೇರ್ ಸ್ಟೈಲ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಿಮಗೆ ಯಾವುದೇ ಏನೇ ಬೇಕಾದರೂ ಚೇಂಜ್ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಹೇರ್ ಕಲರು, ಯಾವ ಕಲರಲ್ಲಿ ಹೇರ್ ಇರಬೇಕು ಅನ್ನೋದು, ಅಂದರೆ ಕಲರಿಂಗ್ ಹಾಕ್ಬೋದು ನಿಮ್ಮ ಹೇರ್ಗೆ. ಡೈ ಹಾಕೋದ್ರೆ ಡೈನೂ ಹಾಕ್ಬೋದು, ಅಂದರೆ ಬ್ಲ್ಯಾಕನ್ನು ಹಾಕ್ಬೋದು. ಆಮೇಲೆ ಔಟ್ಫಿಟ್ಟು, ನಿಮ್ಮ ಬಾಡಿ ಸ್ಟ್ರಕ್ಚರ್ ಯಾವ ಥರ ಇರಬೇಕು, ಹೇಗಿರಬೇಕು, ಔಟ್ಫಿಟ್ಟನ್ನು ನೀವು ಚೂಸ್ ಮಾಡ್ಬೋದು. ಯಾವುದೇ ಔಟ್ಫಿಟ್ ಬೇಕಾದರೂ ನೋಡಿ. ಮಜವಾಗಿದೆ, ಫನ್ನಿ ಆಗಿದೆ. ಒಳ್ಳೆ ಅಂದರೆ ಒಂದೇ ಸ್ಟೈಲಲ್ಲಿ ಎಲ್ಲರೂ ಒಂದೇ ಸ್ಟೈಲಲ್ಲಿ ಇರ್ತಾರೆ. ಸುಮಾರು ಇದೆ, ರಾಶಿ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸುಮ್ಮನೆ ಒಂದು ಚೂಸ್ ಮಾಡಿ. ಅಥವಾ ನಾನೊಂದು ಸುಮ್ಮನೆ ಡಮ್ಮಿ ಯೂಸ್ ಮಾಡ್ತೀನಿ. ಬೇಡ ಅಂದರೆ ಡಿಲೀಟ್ ಮಾಡ್ಬೋದು, ಬೇಕಂದ್ರೆ ಯೂಸ್ ಮಾಡ್ಕೊಳ್ಬೋದು. ಈಗ ಇದು ಸುಮಾರಿದೆ, ರಾಶಿ ಇದೆ, ನೋಡ್ತಾ ಇದ್ದೀನಿ. ನೋಡಿ, ಒಂದು ಚೆಕ್ ಮಾಡುವ ಬೇಕಂದ್ರೆ. ಸುಮ್ಮನೆ ಯಾವುದೇ ಒಂದು ಕ್ರಿಯೇಟ್ ಮಾಡಿದ್ರು ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತೀವಲ್ಲ, ಸುಮ್ಮನೆ ಒಂದು ಹಾಕೋಣ. ನಂಗೆ ಜಾಕೆಟ್ ಅಂದರೆ ಇಷ್ಟ, ಅದಕ್ಕೆ ಜಾಕೆಟ್ ಹುಡೀಸ್ ಹಾಕಿದ್ದಾನೆ ಅಂತ. ಹೌದು, ಹುಡೀಸ್ ನೀವು ಬಳಸ್ಕೊಳ್ಬೋದು, ಜಾಕೆಟಿನ ಬಳಸ್ಕೊಳ್ಬೋದು. ಅದರಲ್ಲಿ ಬೇರೆ ಬೇರೆ ವೆರೈಟಿನೂ ಬರುತ್ತೆ ನೋಡಿ. ಅದೇ ಸೇಮ್ ಹುಡೀಸಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ ಅಂತಾನೆ. ಐ ಶೇಪ್ ಅಂದರೆ ನಿಮ್ಮ ಕಣ್ಣು ಹೇಗಿರಬೇಕು, ರೌಂಡ್ ಶೇಪ್, ಕ್ರಾಸು, ಸ್ಟ್ರೈಟು, ಸೊ ವೆರೈಟಿ ಕಣ್ಣಿದೆ. ಯಾವ್ದಾದ್ರು ಇದು ಹಾಕಿದರೆ ಕ್ರಾಸು, ಕಣ್ಣು ಚೈನಾ ಥರ ಕಾಣ್ತಾ ಇದೆ. ಆಮೇಲೆ ಕ್ರಾಸು, ಇದು ಸೇಮ್ ಹಾಗೆ ಕಾಣ್ತಾ ಇದೆ. ಹೆಚ್ಚಾಗಿ ಶೇಪ್ ನಾರ್ಮಲ್ ಇರುತ್ತೆ, ಆದರೆ ಸ್ವಲ್ಪ ಅವತಾರ ಅಂದರೆ ಚೈನೀಸ್ ಥರ ಕಾಣುತ್ತೆ. ಐ ಕಲರು, ಕೆಂಪು ಕಣ್ಣು ಯಾವ್ದು ಬೇಕು ಕಲರು, ಯಾವ ಕಣ್ಣು ಬೇಕು ಚೇಂಜ್ ಆಗುತ್ತೆ, ಅದು ಕೆಂಪಾಗುತ್ತೆ. ಆಮೇಲೆ ಬೇಕಾದ ಕಲರು, ಯಾವ ಕಲರ್ ಬೇಕು ಆ ಕಲರ್ ಹಾಕ್ಕೊಳ್ಳಿ ನೀವು. ಬೇರೆ ಬೇರೆ ನೋಡಿರಿ, ನಾನು ಕಣ್ಣು ಇರಲಿ, ಚೆನ್ನಾಗಿ ಕಾಣುತ್ತೆ, ಬೆಕ್ಕಿದ್ದಂಗೆ ಇದೆ. ನೋಡೋಣ, ಈ ಕಲರ್ ಒಂದು ಚೆಕ್ ಮಾಡಿದ್ದೀನಿ. ಆಮೇಲೆ ಡ್ರೆಸ್ಸು ನೋಡೋಣ, ಏನು ಚೇಂಜಸ್ ಆಗ್ತಾಯಿಲ್ಲ, ಹೇರ್ ಸ್ಟೈಲಿಗೆ ಅಡ್ಜಸ್ಟ್ ಆಗಲ್ಲ ಅನ್ನಿಸ್ತಿದೆ.
ಯಾಕೋ ಹೇರ್ ಸ್ಟೈಲಿಗೆ ಹಿಂಗೆ ಯಾಕೋ ಹೇರ್ ಸ್ಟೈಲ್ ಇಷ್ಟ ಆಗ್ತಾ ಇಲ್ಲ, ಓಪನ್ ಆಗ್ತಂಗೆ ಅನಿಸ್ತಾ ಇದೆ. ಔಟ್ಫಿಟ್ಟು ಸ್ಟ್ರೈಟ್ ಬಾಡಿ ನೋಡೋಣ. ಐ ಶೇಪ್ ಆಯಿತು. ಆಮೇಲೆ ಐಬ್ರೋ ಸ್ಟೈಲ್ ಹೆಂಗೆ ಬೇಕಂತ ಈ ಜೆಂಟ್ಸಿಗಾದರೆ ಸಾಕು, ನಾರ್ಮಲ್ ಇರುತ್ತೆ. ಇದು ನೋಡಿ ಥಿಕ್ನೆಸ್ ತಿನ್ನಿ ಆಗಿರ್ಬೇಕಾ, ಮೀಡಿಯಮ್ಮು, ಡಾರ್ಕ್ ಆಗಿರಬೇಕು, ಹೇಗೆ ಐಬ್ರೋ ಶೇಡು, ಬಿಂದಿ ಲೇಡೀಸ್ ಆಗಿದ್ರೆ ಹಣೆಗೆ, ಜೆಂಟ್ಸ್ ಆಗಿದ್ರು ಬೇಡ ಅಂದರು ಬೇಡ, ಅದನ್ನು ಇಟ್ಟರೆ ಹಂಗೆ ಹಣೆಗೆ ಬರುತ್ತೆ, ಏಷ್ಯ ಕಾಣುತ್ತೆ, ಅದಕ್ಕೆ ಒಪ್ಪಲ್ಲ. ನಾನೇ ಬೆಸ್ಟ್ ನಾನು. ಆಮೇಲೆ ನೋಸ್ ಮೂಗ್ ಹೆಂಗೆ ಬೇಕು, ಪಿಗ್ಗಿ ಮೂಗ್ ಬೇಕು, ನಾರ್ಮಲ್ ಮೂಗ್ ಬೇಕು, ಚಪ್ಪೆ ಮೂಗ್ ಬೇಕು, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಆಮೇಲೆ ಮೌತ್, ಲಿಪ್ಟಿಕ್ ದಪ್ಪ ನಾರ್ಮಲ್ಲು ದಪ್ಪ, ಹಿಂಗೆ ದೊಡ್ಡದು ಏಷ್ಯ ಕಾಣುತ್ತಿದೆ. ಇದು ಒಪ್ಪಲ್ಲ, ಇದೇನಂತ ಒಪ್ಪಲ್ಲ, ಒಂಥರ ಚೇಂಜಸ್ ಇದೆ. ನಾರ್ಮಲ್ ಓಕೆ, ಇದೇ ಬೆಸ್ಟ್ ಶೇಪು. ಆಮೇಲೆ ಇಲ್ಲಿ ತಿನ್ನಿ ಬೇಕಾದರೂ ಇದೆ, ಫುಲ್ ಬೇಕಾದರೂ ಇದೆ, ಚೂಸ್ ಮಾಡ್ಕೊಳ್ಬೋದು, ಯಾವ್ದು ಬೇಕಾದರೂ ಸಾಕು. ಇಷ್ಟೇ, ಮೌತ್ ಆಯಿತು. ಆಮೇಲೆ ನೋಡೋಣಿಲ್ಲ, ಓಕೆ ಇದೇ ಶೇಪ್ ಬೆಸ್ಟ್, ಬೆಟರ್ ಅಂದರೆ ಅದೇ ಫಸ್ಟ್ ಒನ್ನೇ ಬೆಟರ್ ಅನ್ನಿಸ್ತದೆ. ಆಮೇಲೆ ಲಿಪ್ ಕಲರ್, ತುಟಿಗೆ ಲಿಪ್ಸ್ಟಿಕ್ ಯಾವ ಕಲರ್ ಬೇಕಾದ್ರೂ ಹಾಕ್ಬೋದು. ಹುಡುಗ ಜೆಂಟ್ಸ್ ಅವತಾರ ಆದರೆ ನಾರ್ಮಲ್ ಇದು ಸಾಕು ಅನ್ನಿಸ್ತದೆ. ಆಮೇಲೆ ಪೇಸ್ ಶೇಪು, ಉದ್ದಮ್ ಪೇಸು, ರೌಂಡ್ ಶೇಪು, ಅಗಲ ಶೇಪು, ಅಯ್ಯೋ ಹಾಗೆಲ್ಲ ಇದೆ. ಆಮೇಲೆ ಫೇಸ್ ಮಾರ್ಕಿಂಗ್ ಅಂದರೆ ಪಿಂಪಲ್ಸ್, ಕಲೆ ಬೇಕಂದ್ರೆ ಕಲೆ ಬೇಕಾದ್ರೆ ಹಾಕೋಬೋದು, ಇದ್ಯಾರು ಹಾಕೊಳ್ತಾರೆ, ಯಾರು ಹಾಕೊಳ್ಳೋದಲ್ವ. ಆಮೇಲೆ ಫೇಸ್ ಲೈನ್ಸ್ ಅಂದರೆ ಅಜ್ಜಿ ಆದಂಗೆ ಕಾಣ್ಬೇಕಂದ್ರೆ ಅದು ಯಾರು ಹಾಕೊಳ್ಳಲ್ಲ. ಫೇಶಿಯಲ್ ಹೇರ್ ಅಂದರೆ ದಾಡಿ, ಜೆಂಟ್ಸಿಗೆ ದಾಡಿ ಬಿಡ್ಬೋದು. ಇಲ್ಲಿ ಚೈನೀಸ್ ಥರನೇ ಕಾಣುತ್ತೆ, ಒಂದಿಷ್ಟು ಇಂಡಿಯನ್ ಥರ ಕಾಣಲ್ಲ ಜಾಸ್ತಿ ಯಾವುದು. ಹೇರ್ ಕಲರು, ಫೇಶಿಯಲಿಗೆ ಹೇರ್ ಕಲರ್, ಮತ್ತು ಫೇಶಿಯಲ್ ಏರ್ ಕಿವಿ ಬೇಕಾದರೂ ಚೂಸ್ ಮಾಡ್ಬೋದು. ಯಾವ್ಯಾವುದು ರಿಂಗ್ಸ್ ಇದೆ, ಆಮೇಲೆ ಡಾಟ್ ಏನೋ ಇದೆ, ಸುಮಾರು ಇದೆ. ನಾನು ಯಾವುದು ಚೂಸ್ ಮಾಡೋಕ್ಕೆ ಹೋಗಿಲ್ಲ, ಹಾಕಿದ್ದೀನಲ್ಲ ಅದು ರಿಂಗ್ ಹಾಕಿದ್ದೀನಿ. ಆಮೇಲೆ ಸ್ಪೆಕ್ಟ್, IVR ಯಾವ್ದು ಬೇಕಾದ್ರೂ ಹಾಕೋಬೋದು. ಯಾವ್ದು ಹಾಕಿದ್ರು ಲೇಡೀಸ್ ಕಡೆ ಕಾಣುತ್ತೆ. ಇಲ್ಲ ನೋಡಿ, ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ನೀವು. ಚೆನ್ನಾಗಿ ಕಾಣ್ತಾ ಇಲ್ಲ, ಯಾವುದು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ. ಇಲ್ಲ ಇದಕ್ಕೂ ಏನಂತ ಓಕೆ ಅನ್ನಿಸ್ತಾ ಇಲ್ಲ. ಆಮೇಲೆ IVR ಕಲರ್, ಆಮೇಲೆ ಅದಕ್ಕೂ ಫ್ರೇಮ್ ಕಲರ್ ಚೇಂಜ್ ಆಗುತ್ತೆ. ಬ್ಲ್ಯಾಕ್ ಫ್ರೇಮ್, ರೆಡ್ ಫ್ರೇಮ್, ಬ್ಲೂ ಫ್ರೇಮ್, ನಿಮ್ಗೆ ಯಾವ ಫ್ರೇಮ್ ಬೇಕು ಆ ಫ್ರೇಮ್ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ ಇದೆ ಹೆಚ್ಚಾಗಿ, ಹೌದು ಹೆಡ್ ವೇರ್ ಕ್ಯಾಪ್ ಬರುತ್ತೆ. ಯಾವ ಕ್ಯಾಪು ಚೆನ್ನಾಗಿಲ್ಲ, ಕಟ್ ಹಾಕಿದ್ದೀನಿ, ಅಯ್ಯೋ. ಆಮೇಲೆ ಹೆಡ್ ವಿ ಕಲರ್ ಅಂದರೆ ಕ್ಯಾಪ್ಗೂ ಕಲರ್ ಇದೆ, ನಾನು ಬೇಡ ಇಷ್ಟನ್ನು ಮಾಡಿ ಶೇವ್ ಕೀಪ್ ಬ್ಯಾಕ್ ಹೋದರೆ ಕೀಪ್ ಎಡಿಟಿಂಗ್ ಒಂದು ಬೇಡ, ಅಲ್ಲಿಗೆ ಇದು ಮಾಡ್ತೀನಿ, ಶೇವ್ ಮಾಡಿದ್ವಿ, ಚೇಂಜಸ್ ಮಾಡಿದ್ರೆ ಇವರ ಅವತಾರ ರೆಡಿ. ಬ್ರೌಸ್ ಸ್ಟಿಕ್ಕರ್, ಕ್ರಿಯೇಟ್ ಪ್ರೊಫೈಲ್ ಫೋಟೋ, ಪ್ರೊಫೈಲ್ ಬೇಕಾದ್ರೆ ಹಾಕೋಬೋದು, ಅವತಾರ ಡಿಲೀಟ್ ಬೇಕಾದ್ರೂ ಮಾಡ್ಬೋದು. ಬ್ರೌಸ್ ಸ್ಟಿಕ್ಕರ್ನ ಬೇರೆ ಸ್ಟಿಕ್ಕರ್ ಏನಾಗಿದೆ, ಅವತಾರ ಸ್ಟಿಕ್ಕರ್ ಏನೇನಾಗಿದೆ ಅಂತೇಳಿ ಬ್ರೌಸ್ ಮಾಡಿ ನೋಡ್ಬೋದು. ನೋಡಿ ನಾನು ವಾಪಸ್ ಬರ್ತಾ ಇದ್ದೀನಿ, ವಾಪಸ್ ಬಂದು ಎಡಿಟ್ ಮಾಡ್ಬೋದು ಅನ್ನಿಸ್ತದೆ. ಇಲ್ಲಿಂದಲೇ ಈ ರೀತಿ ಬರುತ್ತೆ ಅವತಾರ, ನೋಡಿ ಎಡಿಟ್ ಮಾಡ್ಬೋದು ಅನಿಸ್ತದೆ. ಕೆಳಗಡೆ ಎಡಿಟ್ ಸಿಂಬಲ್ ಇದೆಯಲ್ಲ, ಆಮೇಲೆ ಲೋಡಿಂಗ್ ಅವತಾರ ರೆಡಿ ಅನ್ನಿಸ್ತದೆ. ಡನ್ ನೋಡಿ. ಅವತಾರ ಈ ನೋಡಿ, ನಾವು ಎಮೋಜಿ ಎಲ್ಲ ಕಳಿಸ್ತೀವಲ್ಲ, ಅವತಾರಗಳೆಲ್ಲ ಈ ರೀತಿ ಬಂದಿರುತ್ತೆ. ನೀವು ಚೂಸ್ ಮಾಡಿದವರು ನಿಮ್ಮದೇ ಬಂದಿರುತ್ತೆ. ಇದನ್ನು ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ನಿಮ್ಮ ಫ್ರೆಂಡಿಗೆ ನೀವು ಇದರಿಂದ ಕಳಿಸ್ಬೋದು ಸ್ನೇಹಿತರೆ. ನೋಡಿ ನಾನು ಸುಮ್ಮನೆ ನಮ್ಮ ಫ್ರೆಂಡ್ ಒಬ್ಬನಿಗೆ ಕಳಿಸ್ತಾ ಇದ್ದೀನಿ, ಸಾಧ್ಯದಲ್ಲಿರೋರಿಗೆ. ನೋಡಿ ಅವತ್ತು ಸ್ಟಿಕ್ಕರ್ ಅಂತ ಬಂತು ಸ್ನೇಹಿತರೆ. ಅಂದರೆ ಡೈರೆಕ್ಟ್ ಸ್ಟಿಕ್ಕರ್ ಹೋಗುತ್ತೆ, ಕಳಿಸೋಕೆ ಹಿಂಗೆ ಬರಲ್ಲ. ಅಲ್ಲಿಂದ ಶೇರ್ ಮಾಡೋಕ್ಕೆ ಹೋದರೆ ಸ್ಟಿಕ್ಕರ್ ಪ್ಯಾಕ್ ಬರುತ್ತೆ. ನೀವು ಇಲ್ಲಿ ಬಂದಾಗ
ಇಲ್ಲೇನು ಎಮೋಜಿಸ್ಗಳು ಇರ್ತಾವಲ್ಲ ಅದರಲ್ಲಿ ಇಲ್ಲಿ ಕೊನೆ ಕಾರ್ನರ್ನಲ್ಲಿ ಒಂದು ಲಿಂಕ್ ಆಗ್ತಿದೆ, ಅಲ್ಲಿ ಕ್ಲಿಕ್ ಮಾಡಿದರೆ ಹೆಚ್ಚಾಗಿ ಬರುತ್ತೆ. ನೋಡೋಣ ಯಾವ್ಯಾವ ಬರುತ್ತೆ ಅಂತೇಳಿ. ರೀಸೆಂಟ್ ಎಮೋಜಿ ಯಾವುದಿಲ್ಲ, ಬಂತು. ಆಲ್ ಕೊಟ್ಟಾಗ ಬರುತ್ತೆ. ಏನು ನೋಡಿ, ಇಲ್ಲಿ ನೀವು ಯಾವ್ದು ಬೇಕೋ ಅದನ್ನ ಕಳಿಸ್ಬೋದು ಸ್ನೇಹಿತರೆ. ಇದು ನಾನು ಓನಾಗಿ ಕ್ರಿಯೇಟ್ ಮಾಡಿದ್ದು, ಇದು ನಂದು ಎಮೋಜಿ ನೋಡಿ ಕಳಿಸಿದ್ದೀನಿ. ಈ ಥರ ನೀವು ನನ್ನನ್ನು ಕಳಿಸ್ಬೋದು ಸ್ನೇಹಿತರೆ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.